ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಮಜ್ಜಿಗೆ ಹಾಗೆ ಮೊಸರು ಉಪಯೋಗಿಸ್ಕೊಂಡು ನಾವು ನಾನಾ ರೀತಿಯಾದ ಅಡುಗೆಗಳನ್ನ ಮಾಡಿರ್ತೀವಿ. ಈ ದಿನ ನಾನು ನಿಮಗೆ ಮಜ್ಜಿಗೆ ಬೋಂಡ ಸಾರು ಹೇಗೆ ಮಾಡೋದು ಈ ಬೇಸಿಗೆನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಇದು ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ, ಹಾಗೆ ಮಾಡೋದು ಕೂಡ ತುಂಬ ಸುಲಭ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಮಜ್ಜಿಗೆ ಬೋಂಡದ ಸಾರು. ಹಾಗೆ ಈ ರೆಸಿಪಿನ ನಾನು ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಲೈಕ್ ಮಾಡಿ, ನಾನು ಮಾಡೋವಂಥ ರೆಸಿಪೀಸ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್. ಬೋಂಡದ ಸಾರು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಜ್ಜಿಗೆ ಹುಳಿ ಆಗಿದ್ರೂ ನಡೆಯುತ್ತೆ, ಸಿಹಿಯಾಗೇ ಇರಬೇಕು ಅಂತ ಏನಿಲ್ಲ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಎಲೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಇದೆ, 1/4 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಧನಿಯಾ ಪೌಡರ್ ಇದೆ, 1/4 ಟೀ ಸ್ಪೂನ್ ಅಜ್ವಾಯಿನ್ ತೊಗೊಂಡಿದ್ದೀನಿ, ಓಂ ಕಾಳು, 1/2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, 1/2 ಟೀ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 10 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಅಡಿಕೆ ಸೋಡಾ 2 ಚಿಟಿಕೆ ಅಷ್ಟು ಯೂಸ್ ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಕರಿಯೋದಕ್ಕೆ. ಬೋಂಡದ ಸಾರು ಮಾಡೋದಕ್ಕೆ ನಾವು ಫಸ್ಟು ಬೋಂಡ ರೆಡಿ ಮಾಡ್ಕೊಳ್ಳೋಣ. ಬೋಂಡ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಜರಡಿ ಇಟ್ಕೊಳ್ತೀನಿ, ಗಂಟಿರಬಾರ್ದು. ಜರಡಿ ಹಿಡ್ದಿರೋ ಅಂಥ ಕಡಲೆ ಹಿಟ್ಟಿನಲ್ಲಿ ನಾನು 3 ಸ್ಪೂನು ತೊಗೊಳ್ತಾ ಇದ್ದೀನಿ. ಉಳಿದಿರೋ ಕಡಲೆ ಹಿಟ್ಟಿಗೆ ನಾನೀಗ ಅಕ್ಕಿ ಹಿಟ್ಟು 1/2 ಕಪ್ ತೊಗೊಂಡಿರೋ ಜರಡಿ ಹಿಡಿತಾ ಇದ್ದೀನಿ. ಈಗ ಇದಕ್ಕೆ ಅಜ್ವಾಯಿನ್ ಸೇರಿಸ್ತಾ ಇದ್ದೀನಿ, ಓಂ ಕಾಳು, ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ತಗೊಂಡಿದ್ದು ನೀರುಳ್ಳಿನಲ್ಲಿ ಅರ್ಧ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಮಾತ್ರ ಹಾಕೊಳ್ತಾ ಇದ್ದೀನಿ, ಇನ್ನು ಅರ್ಧ ಉಳಿಸ್ಕೊಳ್ತಾ ಇದ್ದೀನಿ. 2 ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕೋದು ಬೇಡ, ಹಾಗೆ ನೀರು ಹಾಕೊಂಡು ಕಲಸೋಣ. ಹಿಟ್ಟು ಇಷ್ಟು ಗಟ್ಟಿಗಿದ್ರೆ ಸಾಕು, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಈಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈಗ ಬೋಂಡ ಬಿಡೋಣ, ರೌಂಡಿಗಿರಲಿ ಆದಷ್ಟು. ಬೋಂಡ ಒಂಬಣ್ಣಕ್ಕೆ ಬಂದಿದೆ, ಈಗ ತೆಗೆದ್ಬಿಡೋಣ. ಮಜ್ಜಿಗೆಗೆ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಕಲಿಸ್ಬೇಕು. ಮಜ್ಜಿಗೆಗೆ 3 ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡಿದ್ದೀವಿ. ಒಂದು ಗಂಟೆ ಇಲ್ದಂಗೆ ಈ ಥರ ಕಲಿಸ್ಕೊಳ್ಬೇಕು.
ಸಾರು ಮಾಡೋದಕ್ಕೆ ಫಸ್ಟು ತಪ್ಪಲೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಜೀರಿಗೆ ಹಾಕ್ತೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗುವಾಗ ಇಟ್ಕೋಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಆಗಲೇ ಮೆಗಸ್ಕೊಂಡಿದ್ವಲ್ಲ ಅದು. ಬೋಂಡಕ್ಕೆ ಅರ್ಧ ಹಾಕಿದ್ದೀನಿ, 1 ಈರುಳ್ಳಿ ಹಾಕಿ. ಸಾರಿಗೆ ಅರ್ಧ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಇದಕ್ಕೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ನಿಮಿಷ ಹುರ್ಕೊಳ್ಳೋಣ. 1 ನಿಮಿಷ ಮಸಾಲೆ ಹಾಕಿ ಹುರ್ಕೊಂಡ್ಮೇಲೆ ನಾವು ಮಜ್ಜಿಗೆನ ಕಡಲೆ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹುಯ್ಕೊಳ್ಳೋಣ. ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿರೋ ಮಜ್ಜಿಗೆನ ಹುಯ್ಕೊಂಡ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಸಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು 1 ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಹದ ಬೇಕೋ ಅದನ್ನ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸಾರು ತುಂಬ ತೆಳ್ಳಗೆ ಬೇಕು ಅಂದರೆ ನೀವು 2 ಕಪ್ ಕೂಡ ನೀರು ಸೇರಿಸ್ಬೋದು. ಇದು ಚೆನ್ನಾಗಿ ಕುದಿಬೇಕು. ಕುದೀತಾ ಸ್ವಲ್ಪ ಮೇಲಕ್ಕೆ ಬರುತ್ತೆ. ಆವಾಗ ಈಗ ಸೌಟಲ್ಲಿ ತಿರುವು ಕೊಡ್ತಾ ಇರಿ. ನಾವು ಹಾಕಿರೋ ಎಣ್ಣೆ ಎಲ್ಲ ಮೇಲೆ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗುತ್ತೆ. ಸಾರು 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಹಾಗೆ ಎಣ್ಣೆ ಕೂಡ ಮೇಲಕ್ಕೆ ಬರ್ತಾ ಇದೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದನ್ನು ಆಫ್ ಮಾಡಿಬಿಟ್ಟು ನಾವು ಕರೆದಿಟ್ಕೊಂಡಿರೋ ಅಂಥ ಬೋಂಡಾನ ಇದಕ್ಕೆ ಸೇರಿಸೋಣ. ಬೋಂಡ ಸೇರಿಸಿದ್ಮೇಲೆ 5 ನಿಮಿಷ ಸಾರನ್ನ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಲೋ ಫ್ಲೇಮಲ್ಲಿ ಕರೆದಿರೋ ಅಂಥ ಒಂಬಣ್ಣಕ್ಕೆ ಬಂದಿರೋ ಅಂಥ ಬೋಂಡಾನ ಇದಕ್ಕೆ ಸೇರಿಸೋಣ. ಗ್ಯಾಸ್ ಫುಲ್ ಆಫ್ ಮಾಡಿದ್ದೀನಿ. ಬೋಂಡ ಸಾರನ್ನ ಚೆನ್ನಾಗಿ ಹೀರ್ಕೊಂಡಿದೆ. ತೆಗೆದು ನೋಡ್ತಾ ಇದೀವಲ್ಲ. ಈಗ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ. ಈ ಸಾರು ಚಪಾತಿ, ಪೂರಿ, ರೋಟಿ, ಅನ್ನ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ.